ನಿಯಚ್ಛೇದ್ ವಿಷಯೋಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ. ಮತ್ತೆ ಅದ್ಭುತ ಏನು ಭಾಗವತದ ಒಂದೊಂದು ಶಬ್ದಗಳು ಕೂಡ ಬಹಳ ಅದ್ಭುತವಾದದ್ದು. ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಈಗ ನಾನು ಹೇಳಿದೆ, ಅದರದ್ದೇ ಸ್ವಲ್ಪ ವಿವರಣೆ ಇದು. ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು. ವಿಷಯೋಭ್ಯೋ ಅಕ್ಷಾನ್, ವಿಷಯಗಳ ಕಡೆಗೆ ಹೋಗುವಂತಹ ನಮ್ಮ ಇಂದ್ರಿಯಗಳನ್ನು ಎಳೆದುಕೊಂಡು ಬರಬೇಕು. ಈ ಇಂದ್ರಿಯಗಳೆಲ್ಲ ಕುದುರೆ ಇದ್ದ ಹಾಗೆ. ಕುದುರೆಯನ್ನು ಬಿಟ್ಟು ಬಿಟ್ಟರೆ ಅದು ಓಡಿ ಹೋಗ್ತಾ ಇರುತ್ತೆ. ಹಾಗಾದರೆ ಆ ಕುದುರೆಯನ್ನು ನಿಗ್ರಹ ಮಾಡೋದಕ್ಕೆ ಯಾರು ಬೇಕು? ಒಬ್ಬ ಸವಾರಿ ಬೇಕು, ಒಬ್ಬ ಹಾರ್ಸ್ ರೈಡರ್ ಬೇಕು, ಒಬ್ಬ ಸಾರಥಿ ಬೇಕು. ಆ ಸಾರಥಿ ಯಾರು? ಆ ಸಾರಥಿ ಯಾರು ಅಂದರೆ ಬುದ್ಧಿಯೇ ಸಾರಥಿ. ಆ ಬುದ್ಧಿ ಎಂಬ ಸಾರಥಿಯಿಂದ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬಹುದಂತೆ. ಇಂದ್ರಿಯಗಳನ್ನು ನಿಗ್ರಹ ಮಾಡ್ಬೋದಂತೆ. ಹಾಗೆಲ್ಲಾದರೂ ಕಂಡಿದೆಯಾ? ಚಾನ್ಸ್ ಇದೆಯಾ? ಏನದು ಬುದ್ಧಿ ಅಂದರೆ? ಬುದ್ಧಿ ಅಂದರೆ ಏನು? ಯಾದವಾರ್ಯರು ಹೇಳ್ತಾರೆ, ನಿತ್ಯ ವಸ್ತು ವಿವೇಕ. ಮೋಕ್ಷವನ್ನು ಬಿಟ್ಟು ಇತರ ಎಲ್ಲ ಪುರುಷಾರ್ಥಗಳು ಕೂಡ ಇದು ಅನಿತ್ಯ ಅನ್ನುವ ನಿಶ್ಚಯ. ಇದೇ ಒಂದು ಸಾರಥಿ. ಭಾಳ ಟೆನ್ಷನ್ ಮಾಡ್ಕೊಂಡಾಗಿದೆ ಇವರು. ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದರೆ ನೀವೆಲ್ಲ ನಿಗ್ರಹ ಮಾಡಿದ್ದೀರೋ ಇಲ್ವೋ? ಇದರಲ್ಲಿ ಶುಗರ್ ಯಾರಿಗಿದೆ? ಶುಗರು ಇದ್ದವರು ಇದ್ದೀರಿ. ಶುಗರ್ ಇದ್ದವರು ಏನು ಮಾಡ್ತೀರಾ? ಸಕ್ಕರೆ ತಿನ್ನು ಅಂದರೆ ನೀವು ತಿಂತೀರಾ? ಇಲ್ಲ. ಯಾಕೆ? ಆ ಸಕ್ಕರೆ ಇದು ನನಗೆ ಅನಿಷ್ಟ ಅಂತ ನಿಶ್ಚಯ ಆಗಿದೆ. ಹಾಗಾದರೆ ನಿನ್ನ ಬುದ್ಧಿ ಸಾರಥಿ ಏನು ಮಾಡಿತು? ನಿನ್ನ ವಾಗೀಂದ್ರಿಯವನ್ನು ನಿಗ್ರಹ ಮಾಡಿತು. ಮನುಷ್ಯ ಪ್ರತಿಯೊಬ್ಬ ಏಕಾದಶಿ ಇದೆ. ಏಕಾದಶಿಯ ದಿನ ನಿನ್ನ ಮುಂದೆ ನಾನು ಒಳ್ಳೆಯ ಆಹಾರಗಳನ್ನು ಇಟ್ಟಿದ್ದೇನೆ. ಏಕಾದಶಿಯ ದಿನ ಆಹಾರಗಳನ್ನು ಇಟ್ಟರೆ ನೀನು ತಿಂತೀಯಾ? ತಿನ್ನೋದಿಲ್ಲ. ಯಾಕೆ ತಿನ್ನೋದಿಲ್ಲ? ನಿನಗೆ ಬುದ್ಧಿ ಇದೆ. ಏನು ಬುದ್ಧಿ ಇದೆ? ಏಕಾದಶಿ ನಾನು ಆಹಾರವನ್ನು ತಿಂದರೆ ನನಗೆ ಅನಿಷ್ಟ, ನನಗೆ ನರಕ ಆಗತ್ತೆ ಅನ್ನುವ ನಿಶ್ಚಯ ಇದ್ದದ್ದಕ್ಕಾಗಿ ನೀನೇನು ಮಾಡಿದಿ? ಅದನ್ನು ನಿಗ್ರಹ ಮಾಡಿದಿ. ಹಾಗಾದರೆ ಬುದ್ಧಿ ಎಂಬಂತಹ ಏನು ನಿಶ್ಚಯ ನೋಡಿ, ಬುದ್ಧಿ ಎಂಬಂತಹ ಸಾರಥಿ ಏನಿದ್ದಾನೆ ಅವನು ಆಲ್ರೆಡಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಶುಗರ್ ಇದ್ದವರು ಸಕ್ಕರೆಯನ್ನು ಬಿಡ್ತಾರೆ, ಬಿ ಪಿ ಇದ್ದವರು ಉಪ್ಪನ್ನು ಬಿಡ್ತಾರೆ, ಧರ್ಮದ ಭೀರುಗಳಾದವರು, ಧರ್ಮ ಶ್ರದ್ಧೆ ಇದ್ದವರು ಏಕಾದಶಿ ಆಹಾರವನ್ನು ಬಿಡ್ತಾರೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ನಮ್ಮ ಬುದ್ಧಿ ಎಂಬ ಸಾರಥಿ ಹೊರಗಿರುವ ವಸ್ತುಗಳಲ್ಲಿ ಹೇಯ, ಇದು ಬೇಡ 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 ಅಂತ ಹೇಳಿ ಬೇಕಾದಷ್ಟು ನಿಗ್ರಹ ಮಾಡಿದ್ದೇವೆ ನಾವು ಆಲ್ರೆಡಿ. ಆದರೆ ಆ ಬುದ್ಧಿ ಸಾರಥಿ ಈಗೇನು ಮಾಡಬೇಕು ಅಂದರೆ ಬರೀ ಸಣ್ಣ ಪುಟ್ಟ ಸಕ್ಕರೆ ಇಕ್ಕರೆ ಅಷ್ಟೇ ಅಲ್ಲ, ಇಡೀ ಜಗತ್ತು ಇದು ಅಸಾರ ಅಂತ ಅವನಿಗೆ ನಿರ್ಣಯ ಬರುತ್ತಂತೆ. ಯಾವಾಗ ನಿಶ್ಚಯ ಬರುತ್ತೆ ನೋಡಿ, ಏನಾದರೂ ಮಾಡು, ನಾನು ಈ ಕಣ್ಣು ತೆಗೆದು ಕೂತಾಗ ನನ್ನ ಎದುರಿಗೆ 500 ಕೋಟಿ ರೂಪಾಯಿ ತಂದು ಇಡುತ್ತಾನೆ. 500 ಕೋಟಿ ರೂಪಾಯಿ ಕ್ಯಾಶ್ ತಂದು ನನ್ನ ಮುಂದೆ ಇಡುತ್ತಾನೆ. ಅದನ್ನು ನೋಡ್ತೇನೆ, ಎದ್ದು ಹೊರಟೇ ಬಿಡ್ತೇನೆ. ಯಾದವಾರ್ಯರ ಕಥೆಯಲ್ಲಿ ಕೇಳ್ತೇವಲ್ಲ, ಏನು ಅದ್ಭುತವಾದ ಕಥೆ. ಎಂಥ ಬಂಗಾರ ತುಂಬಿದ ಕೊಡ ಎದುರಿಗೆ ಬಂದರೂ ಒಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಟು ಬಿಟ್ರು. ಅಸಂಗ ಶಸ್ತ್ರೇಣ ಬುದ್ಧಿ ಸಾರಥಿ. ಎಲ್ಲವೂ ಅನಿತ್ಯ. ಒಮ್ಮೆ ಈ ಎಲ್ಲವೂ ಅನಿತ್ಯ ಅಂತ ಬುದ್ಧಿ ಬಂತೋ ಆಗ ಇಂದ್ರಿಯಗಳನ್ನು ಪೂರ್ಣ ಹತೋಟಿಯಲ್ಲಿಟ್ಟುಕೊಳ್ತಾನೆ ಆ ಬುದ್ಧಿಸಾರಥಿ. ಹಾಗಾಗಿ ಬುದ್ಧಿಸಾರಥಿ ಮನಃಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ಶುಭಾರ್ಥೆ ಮಂಗಲಮಯನಾದಂತಹ ಭಗವಂತನಲ್ಲಿಯೇನೇ ನಮ್ಮ ಮನಸ್ಸನ್ನು ಇಡಬೇಕು. ಅಮಂಗಲವಾದ ಈ ಎಲ್ಲ ಪದಾರ್ಥಗಳಲ್ಲಿ ಓಡಾಡ್ತಾ ಇರುವಂತಹ ನಮ್ಮ ಎಲ್ಲ ಇಂದ್ರಿಯಗಳನ್ನು ಬುದ್ಧಿ ಎಂಬ ಸಾರಥಿ ನಿಗ್ರಹವನ್ನು ಮಾಡ್ತಾನೆ. ಆ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ಪಾದಗಳಲ್ಲಿ ನಾವು ಸಮರ್ಪಣೆಯನ್ನು ಮಾಡಬೇಕು. ಇದಾದ ಮೇಲೆ ಭಗವಂತನ ಒಂದೊಂದೇ ಅವಯವಗಳ ಧ್ಯಾನವನ್ನು ಮಾಡಬೇಕು. ಇದನ್ನು ಧಾರಣ ಅಂತಂತಾರೆ. ಖಂಡಸ್ಮೃತಿರ್ ಧಾರಣಾ ಸ್ಯಾತ್. ಧಾರಣ ಅಂದರೆ ಭಗವಂತನ ಒಟ್ಟಾರೆ ಇಡಿಯಾದ ರೂಪವನ್ನು ನೋಡುವುದು, ಇದು ಧ್ಯಾನ. ಅಷ್ಟು ಯೋಗ್ಯತೆ ಒಮ್ಮೆ ಎಲ್ಲರಿಗೂ ಬರೋದಿಲ್ಲ. ಹಾಗಾಗಿ ಒಂದೊಂದೇ ಅವಯವ, ಇವತ್ತು ಬರೀ ಕಾಲು, ಆಮೇಲೆ ಬರೀ ಮಂಡಿ ಅಥವಾ ಬರೀ ಮುಖ, ಬರೀ ಕೈ, ಎಷ್ಟು ಯೋಗ್ಯತೆ ಇದೆಯೋ ಅಷ್ಟಷ್ಟೇ ಧ್ಯಾನವನ್ನು ಮಾಡುವುದು, ಇದನ್ನು ಧಾರಣ ಅಂತಂತಾರೆ. ಆ ರೀತಿಯಾದ ಧಾರಣವನ್ನು ಮಾಡಬೇಕು.
ಆ ಧಾರಣ ಮಾಡೋದರಿಂದ ಏನು ಲಾಭ ಆಗತ್ತೆ ಅಂದರೆ, ಆ ಧಾರಣ ಮಾಡೋದರಿಂದ ನಮ್ಮ ಮನಸ್ಸಿನ ದೋಷಗಳೆಲ್ಲ ಹೋಗತ್ತೆ. ಮನಸ್ಸಿನ ದೋಷಗಳೆಲ್ಲ ಹೋಗುತ್ತೆ. ದೇವರು ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕೊಂದು ಹೇಗೆ ಶಾಸ್ತ್ರ ನಮಗೆ ಲಿಂಕ್ ಮಾಡುತ್ತೆ ಅಂದರೆ, ನಮ್ಮ ಮನೆ ಎದುರುಗಡೆ ರೋಡೆಲ್ಲ ಬಹಳ ಕೆಟ್ಟಿತ್ತು, ಬಹಳ ಕೆಟ್ಟಿತ್ತು, ಎಲ್ಲ ತಗ್ಗು ದಿನ್ನಿ ಎಲ್ಲ ಆಗಿತ್ತು. ಮೋದಿ ಬರ್ತಾರೆ ಅಂತಾಯಿತು, 2 ನಿಮಿಷಕ್ಕೆಲ್ಲ ಸರಿಯಾಗೋಯ್ತು, ಭಾರಿ ಕ್ಲೀನಾಗಿ ಹೋಯಿತು, ಕ್ಲೀನ್ ಆಯಿತು, ಎಲ್ಲ ತುಂಬಿದ್ರು, ಎಲ್ಲ ಮಾಡಿದ್ರು, ಮೋದಿ ಬಂದ ಹೋದ. ಹಾಗೆ ನಮ್ಮ ಮನಸ್ಸಿನಲ್ಲೆಲ್ಲ ದೋಷಗಳಿದೆ, ಎಲ್ಲ ದೋಷಗಳಿದೆ. ಆ ಮನಸ್ಸಿನಲ್ಲಿ ನೀವು ದೇವರ ಪಾದ ಇವತ್ತು ಧ್ಯಾನ ಮಾಡ್ತೀವಿ ಅಂತಾಗಿ ದೇವರ ಪಾದ ಅಲ್ಲಿ ಬರುತ್ತೆ ಅಂತ ಗೊತ್ತಾದರೆ ದೋಷಗಳೆಲ್ಲ ಹೋಗ್ಲಿಕ್ಕೆ ಶುರು ಆಗತ್ತೆ, ಹೋಗ್ಬಿಡತ್ತೆ. ಮತ್ತೆ ಮೋದಿ ಹೋಗಿ 4 ದಿವಸಕ್ಕೆ ಮತ್ತೆ ತಗ್ಗಾಯ್ತು ನಮ್ಮ ರೋಡು, ಹಾಗೆ ನಮ್ಮ ದೇಹನೂ ಆಗತ್ತೆ, ಇಲ್ಲ ಅಂತಲ್ಲ, ಮತ್ತೆ ಆಗತ್ತೆ, ಮತ್ತೆ ತರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ತಾರೆ, ಧಾರಣ ಮಾಡುವುದರಿಂದ ನಮ್ಮ ಮನೋದೋಷಗಳೆಲ್ಲ ಹೋಗತ್ತೆ, ಮನೋದೋಷಗಳೆಲ್ಲ ಹೋಗುತ್ತೆ. ಆ ಮನೋದೋಷಗಳು ಹೋದ ಮೇಲೆ ಮನಸ್ಸಿಗೆ ಮನೋಜಯ, ನಾವು ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಬಹುದು. ಏನು ಧ್ಯಾನ ಮಾಡುವಂತೆಯೋ ಮಾಡೋದಕ್ಕೆ ರೆಡಿ ಆಗುತ್ತೆ ಮನಸ್ಸು. ಈಗ ಹಾಗಾಗೋದಿಲ್ಲ. ಕಣ್ಮುಚ್ಚಿ ನೋಡೋಣ, ಕಣ್ಮುಚ್ಚಿ ದೇವರು ನಮ್ಮ ಕಣ್ಣೆದುರಿಗೆ ಬರಲಿ, ಯಾರಿಗೆ ಬರ್ತಾನೆ? ಬರೋದೇ ಇಲ್ಲ. ಯಾಕೆ ಅಂದರೆ ಆ ಮನಸ್ಸಿನ ಮೇಲೆ ನಮಗೆ ಜಯ ಇಲ್ಲ. ಯಾಕೆ ಮನಸ್ಸಿನ ಮೇಲೆ ಜಯ ಇಲ್ಲ ಅಂದರೆ ಮನಸ್ಸಿನಲ್ಲಿ ಅಷ್ಟೆಲ್ಲ ದೋಷಗಳಿವೆ. ಹಾಗಾಗಿ ಮನಸ್ಸಿನ ದೋಷ ಹೋಗಬೇಕು ಅಂದರೆ ದೇವರು ಒಳಗೆ ಬರಬೇಕು. ನೋಡಿ, ಒಂದಕ್ಕೊಂದು ಲಿಂಕ್ ಅದು. ಮನಸ್ಸಿನ ಬರಬೇಕು ಅಂದರೆ ದೇವರ ಧ್ಯಾನ ನಾವು ಮಾಡಲಿಕ್ಕೆ ಶುರು ಮಾಡಬೇಕು, ದೇವರು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಮನಸ್ಸಿನ ದೋಷ ಹೋಗುತ್ತೆ, ಮನೋಜಯ ಬರುತ್ತೆ. ಮನೋಜಯ ಬಂದ ಮೇಲೆ ಅನಾಯಾಸೇನ ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಿಯಚ್ಛೇದ್ ವಿಷಯೋಭ್ಯಾಕ್ಷಾನ್ ಧ್ಯಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ವಿರಾಟ್ ನಾಮಕನಾದಂತಹ ಭಗವಂತನ ಧ್ಯಾನವನ್ನು ಮಾಡಬೇಕು. ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ತುಂಬಿ ಇರುವಂತಹ ವಿರಾಟ್ ನಾಮಕನಾದಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಭಗವಂತ ವಿರಾಟ್ ನಾಮಕನಾದ ಭಗವಂತ ಇದ್ದಾನೆ. ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದು ಸಂಕ್ಷೇಪದಲ್ಲಿ ನಾನು ಹೇಳ್ತೇನೆ. ಈ ಸಮಗ್ರವಾದಂತಹ ಏನು ಬ್ರಹ್ಮಾಂಡ ಇದೆ, ಹೇಗೆ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರು, ಅದೇನದು? ಭಗವಂತನ ಒಂದು ಪ್ರತಿಮೆ, ಶಿಲಾ ಪ್ರತಿಮೆ. ಹೇಗೋ ಹಾಗೆ ಇಡೀ ಸಮಗ್ರ ಬ್ರಹ್ಮಾಂಡ ಇದು ಭಗವಂತನ ಒಂದು ಶಿಲಾ ಪ್ರತಿಮೆ, ಒಂದು ಪ್ರತಿಮೆ ಇದ್ದಂತೆ ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಆ ಪ್ರತಿಮೆ ಅದು ಹೇಗಿದೆ ಅನ್ನೋದನ್ನು ಹೇಳ್ತಾರೆ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಭಗವಂತನ ಪಾದ, ಆ ಭಗವಂತನ ಪಾದದಲ್ಲಿ ಪಾತಾಳ ಲೋಕ ಇದೆ. ಇದರ ಅರ್ಥ ಏನು? ಒಮ್ಮೆ ಹೇಳಿಬಿಡ್ತೇನೆ, ಅದನ್ನೆಲ್ಲದಕ್ಕೂ ಅನ್ವಯ ಮಾಡಿಕೊಳ್ಳಿ. ಭಗವಂತನ ಪಾದದಿಂದ ಪಾತಾಳ ಲೋಕ ಹುಟ್ಟಿದೆ. ಪಾತಾಳ ಲೋಕಾಭಿಮಾನಿಯಾದಂತಹ ದೇವತೆ ಭಗವಂತನ ಪಾದದಿಂದ ಹುಟ್ಟುತ್ತಾನೆ. ಪ್ರಳಯ ಕಾಲದಲ್ಲಿ ಭಗವಂತನ ಪಾದದಲ್ಲಿಯೇನೇ ಆ ಪಾತಾಳ ಲೋಕಾಭಿಮಾನಿ ದೇವತೆ ಸೇರಿಕೊಳ್ತಾನೆ. ಸೃಷ್ಟಿಕಾಲದಲ್ಲಿ ಭಗವಂತನ ಪಾದವನ್ನೇ ಆಶ್ರಯಿಸಿಕೊಂಡು ಆ ಪಾತಾಳ ಲೋಕ ಇದೆ, ಪಾತಾಳ ಲೋಕಾಭಿಮಾನಿ ದೇವತೆ ಇದ್ದಾನೆ. ಪಾತಾಳ ಇದು ಭಗವಂತನ ಪಾದದ ಒಂದು ಪ್ರತಿಮೆ. ಇಷ್ಟು ಚಿಂತನೆ ಮಾಡಬೇಕು. ಪಾತಾಳ, ಜಡವಾದ ಪಾತಾಳ ಭಗವಂತನ ಪಾದದ ಒಂದು ಪ್ರತಿಮೆ. ಪಾತಾಳ ಲೋಕ ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದೆ. ಪಾತಾಳ ಲೋಕ ಭಗವಂತನ ಪಾದದಿಂದ ಬಂದಿದೆ. ಆ ಲೋಕಾಭಿಮಾನಿ ದೇವತೆ ಭಗವಂತನ ಪಾದದಿಂದ ಹುಟ್ಟುತ್ತಾನೆ, ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದ್ದಾನೆ. ಭಗವಂತನ ಪಾದದಲ್ಲಿಯೇನೆ ಅವನಿಗೆ ಲಯ ಆಗತ್ತೆ. ಇಷ್ಟು ತಿಳಿದುಕೊಳ್ಳಬೇಕು. ಹೀಗೆ ಎಲ್ಲ ಲೋಕಗಳನ್ನು ಹೇಳಿದ್ದಾರೆ. ಕೇವಲ ನಾನು ಶ್ಲೋಕವನ್ನು ಓದೋದಿಲ್ಲ, ಸಾಮಾನ್ಯವಾಗಿ ತಿಳಿದುಬಿಡೋಣ. ನೀವೆಲ್ಲ ಕಣ್ಣು ಮುಚ್ಚಿ ಕೇಳಿಬಿಡಿ. ಪಾತಾಳದಲ್ಲಿ ಭಗವಂತನ ಪಾದ, ರಸಾತಲದಲ್ಲಿ ಭಗವಂತನ ಪ್ರಪದ ಪಾದದ ಮೇಲಿನ ಭಾಗ, ಮಹಾತಲದಲ್ಲಿ ಭಗವಂತನ ಗುಲ್ಫಗಳು, ತಲಾತಲದಲ್ಲಿ ಜಂಘೆಗಳು, ಸುತಲದಲ್ಲಿ ಜಾನುಗಳು, ಅತಲ ವಿತಲ ಭಗವಂತನ 2 ತೊಡೆಗಳು, ಮಹೀತಲ ಇದು ಭಗವಂತನ ಜಘನ, ನಾಭಿಯಲ್ಲಿ ಅಂತರಿಕ್ಷ, ಎದೆಯಲ್ಲಿ ಸ್ವರ್ಗಲೋಕ, ಕುತ್ತಿಗೆಯಲ್ಲಿ ಮಹರ್ಲೋಕ, ಮುಖದಲ್ಲಿ ಜನೋಲೋಕ, ಲಲಾಟದಲ್ಲಿ ತಪೋಲೋಕ, ತಲೆಯಲ್ಲಿ ಸತ್ಯಲೋಕ, ಇಂದ್ರಾದಿಗಳು ಭಗವಂತನ ಬಾಹುಗಳು,
ಭಗವಂತನ ಕಿವಿಯಲ್ಲಿ ದಿಗ್ದೇವತೆಗಳು, ಶ್ರೋತ್ರೇಂದ್ರಿಯದಲ್ಲಿ ಶಬ್ದಾಭಿಮಾನಿ ದೇವತೆ, ನಾಸಿಕಾದಲ್ಲಿ ಅಶ್ವಿನಿ ದೇವತೆಗಳು, ಘ್ರಾಣೇಂದ್ರಿಯದಲ್ಲಿ ಗಂಧಾಭಿಮಾನಿ ದೇವತೆ, ಕಣ್ಣುಗಳಲ್ಲಿ ದ್ಯುಲೋಕ, ಚಕ್ಷುರಿಂದ್ರಿಯದಲ್ಲಿ ಸೂರ್ಯ, ರೆಪ್ಪೆಗಳಲ್ಲಿ ಹಗಲು ಮತ್ತು ರಾತ್ರಿ, ಭ್ರೂ ವಿಜೃಂಭ ಇದು ಬ್ರಹ್ಮದೇವರ ಸ್ಥಾನ, ನಾಲಿಗೆಯಲ್ಲಿ ನೀರು, ಜಿಹ್ವೇಂದ್ರಿಯದಲ್ಲಿ ರಸ, ಭಗವಂತನ ಮಾತು ಅವುಗಳಲ್ಲಿ ಛಂದಸ್ಸುಗಳು, ಭಗವಂತನ ಹಲ್ಲುಗಳಲ್ಲಿ ಸೂರ್ಯಚಂದ್ರರು, ಭಗವಂತನ ದೌಷ್ಟ್ರ ಹಲ್ಲುಗಳ ಮೇಲ್ಭಾಗ ಅಲ್ಲಿ ಸೂರ್ಯಚಂದ್ರರು, ಹಲ್ಲುಗಳಲ್ಲಿ ನಕ್ಷತ್ರಗಳು, ಭಗವಂತನ ಮಂದಸ್ಮಿತದಲ್ಲಿ ಇಡೀ ಜಗತ್ತನ್ನು ಮೋಹನ ಮಾಡುವಂತಹ ಶಕ್ತಿ, ಭಗವಂತನ ಅಪಾಂಗ ಅದರಲ್ಲಿ ಸೃಷ್ಟಿ, ಭಗವಂತನ ಉದರದಲ್ಲಿ ಸಮುದ್ರ, ಅಸ್ಥಿಗಳಲ್ಲಿ ಪರ್ವತಗಳು, ನಾಡಿಗಳಲ್ಲಿ ನದಿಗಳು, ಭಗವಂತನ ರೋಮಗಳು, ಮೈಮೇಲೆ ಇರುವಂತಹ ಏನು ರೋಮಗಳಿದೆಯೋ ಅದರಲ್ಲಿ ಗಿಡಗಳು, ಭಗವಂತನ ವೀರ್ಯದಲ್ಲಿ ಅನ್ನ, ಶ್ವಾಸದಲ್ಲಿ ವಾಯುದೇವರು, ಕೇಶಗಳಲ್ಲಿ ಕೂದಲು, ತಲೆಯ ಮೇಲೆ ಇರುವ ಕೇಶಗಳಲ್ಲಿ ಮೋಡಗಳು, ಭಗವಂತನ ಬಟ್ಟೆ ಅಂದರೆ ಸಂಧ್ಯಾಕಾಲ, ಹೃದಯದಲ್ಲಿ ಅವ್ಯಕ್ತ ತತ್ವಾಭಿಮಾನಿ ಭಗವಂತ, ಮನಸ್ಸಿನಲ್ಲಿ ಚಂದ್ರ, ಮತಿಯಲ್ಲಿ ವಿಜ್ಞಾನ, ಅಂತಃಕರಣದಲ್ಲಿ ರುದ್ರ, ಭಗವಂತನ ನಖೆಗಳಲ್ಲಿ ಈ ಎಲ್ಲ ಕುದುರೆ, ಆನೆ, ಒಂಟೆ ಮೊದಲಾದಂತಹ ಪ್ರಾಣಿಗಳು, ಭಗವಂತನ ಶ್ರೋಣಿಯಲ್ಲಿ ಇತರ ಎಲ್ಲ ಮೃಗಗಳು, ಭಗವಂತನ ಮಾತು ಅಂದರೆ ನಾವಾಡುವ ಎಲ್ಲ ಮಾತುಗಳು, ವೈದಿಕ ಲೌಕಿಕ ಎಲ್ಲ ಮಾತುಗಳು ಭಗವಂತನ ಮಾತಿನಿಂದ ಹುಟ್ಟಿವೆ. ಬುದ್ಧಿಯಲ್ಲಿ ಸ್ವಯಂಭುವಮನು, ಆಸನದಲ್ಲಿ ಪ್ರಿಯವ್ರತ, ಭಗವಂತನಲ್ಲಿ ಭಗವಂತನ ಸ್ವರ, ಆ ಸುಂದರವಾದಂತಹ ಏನು ಭಗವಂತನ ಸ್ವರ ಇದೆ ಅದರಲ್ಲಿ ಗಂಧರ್ವ, ವಿದ್ಯಾಧರ, ಚಾರಣ, ಅಪ್ಸರರು, ಭಗವಂತನ ಪರಾಕ್ರಮದಿಂದ ಅಸುರರು, ಮುಖದಲ್ಲಿ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ತೊಡೆಯಲ್ಲಿ ವೈಶ್ಯರು, ಕಾಲಿನಲ್ಲಿ ಶೂದ್ರರು, ವೀರ್ಯದಲ್ಲಿ ಸ್ವಾಹ ಸ್ವಧಾ ಅಗ್ನಿಯ ಮಡದಿಯರು, ಯೋಗ ಭಗವಂತನ ಯೋಗದಲ್ಲಿ ಅಗ್ನಿಷ್ಟೋಮಾದಿ ಕರ್ಮವಿತಾನಗಳು. ಹೀಗೆ ಆ ಸ್ಥೂಲ ರೂಪಿಯಾದಂತಹ ಭಗವಂತನ ಚಿಂತನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದು ಬಹಳ ಮಹತ್ವದ ಚಿಂತನೆ. ಸಾಧ್ಯವಾದರೆ ಇದನ್ನು ಸುಮ್ಮನೆ ಒಂದು ಪ್ರಿಂಟೌಟ್ ಇಟ್ಕೋಬೇಕು. ಯಾಕೆ ಅಂದರೆ ಮುಂದೆ ಹೇಳ್ತಾರೆ, ಕ್ರಿಯಾವಸಾನೇ ಪ್ರಯತಸ್ಮರೇತ. ಈ ಭಗವಂತನ ಸ್ಥೂಲ ರೂಪದ ಚಿಂತನೆ ಏನಿದೆಯಲ್ಲ, ಇದನ್ನು ಏನೇ ಒಂದು ಕ್ರಿಯೆಯನ್ನು ಮಾಡಿದಾಗ, ಯಜ್ಞಯಾಗಾದಿಗಳು ಇವುಗಳನ್ನು ಮಾಡಿದಾಗ ಇದನ್ನು ಕೊನೆಯ ಕಾಲದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ವಿಶೇಷವಾಗಿ ಚಿಂತನವನ್ನು ಮಾಡಬೇಕು. ಬ್ರಹ್ಮದೇವರಂತಾರೆ, ಶುಕಾಚಾರ್ಯರು ಬ್ರಹ್ಮದೇವರು ಹೇಳ್ತಾರೆ, ಇದನ್ನು ಈ ಧ್ಯಾನವನ್ನು ಬ್ರಹ್ಮದೇವರೂ ಮಾಡಿದ್ದಾರೆ. ಬ್ರಹ್ಮದೇವರೂ ಈ ಧ್ಯಾನವನ್ನು ಮಾಡಿ ಸೃಷ್ಟಿಯನ್ನು ಮಾಡ್ತಾರೆ. ಅಂಥ ಮಹತ್ವದ್ದಪ್ಪ, ಇದನ್ನು ಅವಶ್ಯವಾಗಿ ಮಾಡಬೇಕು. ಸರಿ, ಮನೋಜಯವನ್ನು ಪಡೆಯಬೇಕು ಅಂತಂದ್ರಿ. ಬಹಳ ಸುಂದರವಾದ ಮುಂದಿನ 2 ಶ್ಲೋಕಗಳು. ಏನು ಮಾಡಬೇಕು, ಅದಕ್ಕೆ ಉಪಾಯ ಏನು? ಮನೋಜಯವನ್ನು ಪಡೆಯಬೇಕು ಅಂತಂದರೆ, ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತಂದರೆ ಅದಕ್ಕೆ ಉಪಾಯ ಏನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉಪಾಯವನ್ನು ಹೇಳ್ತಾರೆ. ಬಹಳ ಸುಂದರವಾದಂತಹ ಉಪಾಯ. ಏನು ಮಾಡಬೇಕು ಜಯ ಪಡೆಯಬೇಕು ಅಂದರೆ? ಮನಸ್ಸು ಜಯ ನಮ್ಮ ಮನಸ್ಸು ಯಾಕೆ ಸೋಲತ್ತೆ? ಯಾಕೆ ಹೇಳಿ ನೋಡೋಣ. ಮನಸ್ಸು ಸೋಲೋದು ಯಾಕೆ ಸೋಲತ್ತೆ ಅಂದರೆ, ನಾವು ಹೆಚ್ಚು ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡಷ್ಟು ಮನಸ್ಸು ವೀಕ್ ಆಗುತ್ತೆ. ಅಷ್ಟೆಲ್ಲದರ ರಕ್ಷಣೆ ಮಾಡಬೇಕು, ಅದೆಲ್ಲದರ ಮೇಲೆ ಅಭಿಮಾನ ಬರುತ್ತೆ, ಎಲ್ಲ ಆಗತ್ತೆ. ಕಡಿಮೆ ಇದ್ದಷ್ಟು ಮನಸ್ಸು ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ಭಾಗವತ ಅದಕ್ಕೊಂದು ಒಳ್ಳೆಯ ಉಪಾಯವನ್ನು ಹೇಳುತ್ತೆ. ಮಹಾ ಸುಂದರವಾದಂತಹ ಉಪಾಯ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಬಹಳ ಅದ್ಭುತವಾದಂತಹ ಶ್ಲೋಕ. ತಾತ್ಪರ್ಯವನ್ನು ನಾನು ಹೇಳ್ತೇನೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ. ಈ ಜೀವ ಇದ್ದಾನಲ್ಲ, ಇವನೇನು ಮಾಡ್ತಾನೆ ಅಂದರೆ, ಜೀವ ಒಂದು ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ. ಏನು ತಪ್ಪು ಕೆಲಸ ಮಾಡ್ತಾನೆ ಅಂದರೆ, ಇವ್ರ ಹತ್ರ ಬಂದು ಸುಮೇಧಾಚಾರ್ಯರೇ ಸ್ವಲ್ಪ ಹೇಳಿ ಅಂತ ಇವರನ್ನು ನೋಡಿ ಅಂತೇನೆ. ಇಲ್ಲಿ ಬಂದು ಹನುಮಂತಾಚಾರ್ಯರೇ ಹೇಳಿ ಅಂತ ಇವನಿಗೆ ಹೇಳ್ತೇನೆ. ಇವನಿಗೆ ಬಂದು ಮೊಕಾಶಿ ಎದ್ದು ನಿಂತ್ಕೋ ಅಂತ ಹೇಳ್ತೇನೆ. ಹೀಗೆಲ್ಲ ಮಾಡ್ತಾ ಇದ್ದೇವೆ ನಾವು. ಹೀಗೆ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಪಾರ್ಥೈಹಿ. ಇಂದ್ರನಿಗೆ ಹೋಗಿ ಪುರಂದರ ಇದ್ದಾನೆ. ಪುರಂದರನಿಗೆ ಹೋಗಿ ಇಂದ್ರ ಮಳೆಯನ್ನು ಕೊಡು ಅಂತ ಕೇಳ್ತೇವೆ.
ನವಗ್ರಹಗಳು ಶನೈಶ್ಚರನ ಹತ್ರ ಹೋಗಿ, ಶನೈಶ್ಚರ ನನ್ನ ಎಲ್ಲ ದ್ವಾದಶಾಷ್ಟಮ ದೋಷಗಳನ್ನು ಪರಿಹಾರ ಮಾಡು ಅಂತ ಕೇಳಿಕೊಳ್ತೇನೆ. ಗಣಪತಿ ಹತ್ರ ಹೋಗಿ, ವಿನಾಯಕನ ಹತ್ರ ಹೋಗಿ, ಗಣಪತಿ ನನಗೆ ವಿಘ್ನವನ್ನು ಪರಿಹಾರ ಮಾಡು ಅಂತ ಕೇಳ್ತೇನೆ. ಭಾಗವತ ಅನ್ನತ್ತೆ, ಅರೇ ಹಾಗೆ ಯಾಕೆ ಮಾಡ್ತಾ ಇದ್ದೀರಿ? ಇಂದ್ರ ಅಂತ ನೀನು ಅಂದಿಯಲ್ಲ, ಇಂದ್ರ ಅಂದ್ರೆ ಅರ್ಥ ಏನು ಗೊತ್ತಾ? ಇಂದ್ರ ಅಂದ್ರೆ ಅರ್ಥ ಏನು? ಪರಮೈಶ್ವರ್ಯ ಇರುವವನು ಅಂತ ಅರ್ಥ. ಎಲ್ಲರ ಮೇಲೆ ನಿಯಾಮಕ, ಒಡೆತನ ಇರುವವನು ಅಂತ ಅರ್ಥ. ಈ ಪುರಂದರನಿಗೆಲ್ಲಿದೆ ಆ ಒಡೆತನ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಗಣಪತಿ ಅಂತಂತೀಯ, ಗಣಪತಿ ಅಂದ್ರೇನೋ ಸಕಲ ಇಂದ್ರಿಯಗಳಿಗೆ ನಿಯಾಮಕ ಅಂತ. ಗಣಪತಿಗೆ ಎಲ್ಲಿದೆ ಅದು ಸಕಲ ಇಂದ್ರಿಯ ನಿಯಾಮಕತ್ವ? ಇಲ್ಲವೇ ಇಲ್ಲ. ಇದೆಲ್ಲ ಇರೋದು ಯಾರಿಗೆ? ದೇವರಿಗೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಎಲ್ಲ ಶಬ್ದಗಳು ಕೂಡ, ಪ್ರತಿಯೊಂದು ಶಬ್ದಗಳು ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ, ಇನ್ಯಾರನ್ನು ತಿಳಿಸಿಕೊಡೋದಿಲ್ಲ. ಯಾಕೆ ಅಂದರೆ ಆ ಶಬ್ದದ ಅರ್ಥ ಅವರಲ್ಲಿ ಇಲ್ಲವೇ ಇಲ್ಲ. ಆ ಶಬ್ದದ ಅರ್ಥ ಅವನಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಹಾಗಾಗಿ ಯಾಕಿದಾಗತ್ತೆ ಅಂದರೆ ಇದು ಕೂಡ ಭಗವಂತನ ಮಾಯೆ, ಇದು ಕೂಡ ಭಗವಂತನ ಇಚ್ಛಾ. ನಾವ್ಯಾಕೆ ಹಾಗೆ ಮಾಡ್ತೇವೆ? ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್. ಅವನು ಹಾಗಾಗಿ ನಾವೇನು ಮಾಡ್ತೇವೆ? ಶಬ್ದಗಳನ್ನು, ಭಗವದ್ವಾಚಕವಾದ ಶಬ್ದಗಳನ್ನು ಇತರ ದೇವತೆಗಳ ಸ್ತೋತ್ರ ಮಾಡುವುದಕ್ಕಾಗಿ ಬಳಸ್ತೇವೆ. ಹಾಗಾಗಿ ನಮಗೆ ಆ ಇತರ ದೇವತೆಗಳಿಂದ ಪೂರ್ಣವಾದ ಫಲ ಸಿಗೋದಿಲ್ಲ. ಯಾಕೆಂದರೆ ನಾವು ಆ ಶಬ್ದದಿಂದ ಅವರು ವಾಚ್ಯರೇ ಅಲ್ಲ, ಅವರಿಗೆ ಆ ಶಬ್ದ ಇಲ್ಲವೇ ಇಲ್ಲ. ನಾನು ಒಂದು ಶಬ್ದ ಇದೆ ಅಂತ ಇಟ್ಕೊಳ್ಳಿ, ಈಗ ಹೇಳಿದ್ನಲ್ಲ ದೃಷ್ಟಾಂತ. ಹನುಮಂತಾಚಾರ್ಯರನ್ನು ನಾನು ಸುಮೇಧ ಅಂತ ಸಂಬೋಧನೆ ಮಾಡಿ, ಸುಮೇಧಾಚಾರ್ಯರೇ ಬಡಿಸ್ಲಿಕ್ಕೆ ಹೇಳಿ ಅಂತ ಅವರನ್ನು ನೋಡಿ ಹೇಳಿದರೆ ಅವರೇನು ಮಾಡ್ತಾರೆ? ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಯಾಕೆಂದರೆ ಇವ್ನು ನಾನು ಕರೆದೇ ಇಲ್ಲ. ಹಾಗೆ ಇಂದ್ರಾದಿ ದೇವತೆಗಳೆಲ್ಲ ಏನಂತಾರೆ ಅಂದರೆ, ಅರೇ ದೇವರನ್ನು ಹೇಳಿಕೊಡುವ ಶಬ್ದ ಇವೆಲ್ಲ, ನಮ್ಮನ್ಯಾಕೆ ಕರಿತಾ ಇದ್ದೀರಾ ಅಂತಂತಾರಂತೆ. ಎಲ್ಲವೂ ಭಗವದ್ವಾಚಕವಾದ ಶಬ್ದ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಹಾಗಾಗಿ ಇದಕ್ಕೆ ಕಾರಣ ಏನೋ? ಮಾಯಾಮಯೇ ವಾಸನಯ ಶಯಾನಃ. ಅನಾದಿ ಕಾಲದಿಂದ ಈ ಸಂಸಾರದಲ್ಲಿದ್ದದ್ದಕ್ಕೆ ನಮಗಿದೇ ಇಂದ್ರಾದಿ ಶಬ್ದಗಳಿಂದ ಇವರೇ ವಾಚ್ಯರು ಅಂತಂದುಕೊಂಡು ನಾವು ಕೂತಿದ್ದೇವೆ. ಹಾಗೆ ಮಾಡಬಾರದು. ಎಲ್ಲವೂ ಭಗವದ್ವಾಚಕ ಎಂಬುದಾಗಿಯೇ ನಾವು ತಿಳಿದುಕೊಳ್ಳಬೇಕು. ಸಕಲ ಶಬ್ದ ಬ್ರಹ್ಮಣ ಅಂದರೆ ಸಕಲ ವೇದಗಳು, ಆ ಎಲ್ಲ ವೇದಗಳಿಗೂ ಕೂಡ ಪಂಥಾಹ, ಕೊನೆಗೆ ಹೋಗಿ ಮುಟ್ಟೋದು ಎಲ್ಲಿ? ಅದು ಏಷ, ಈ ದೇವರೇ. ಹಾಗಾಗಿ ಎಲ್ಲವೂ ಭಗವದ್ವಾಚಕ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಸರಿ, ಹಾಗಾದರೆ ಏನು ಮಾಡಬೇಕು? ಎಲ್ಲವೂ ಭಗವದ್ವಾಚಕವಾ? ಎಲ್ಲವೂ ಭಗವದ್ವಾಚಕ. ಹೌದು, ಎಲ್ಲವೂ ಭಗವದ್ವಾಚಕ. ಏನ್ರಿ ಬದುಕೋದು ಹೆಂಗೆ? ಆಮೇಲೆ ನಾವು ಬದುಕೋದು ಹೇಗೆ? ಅನ್ನ ಬಡಿಸು ಅಂತ ನಾನು ಅಂದೆ. ನಿನಗೇನು ಕೇಳಿಸ್ತು? ಅನ್ನ ಬಡಿಸು ಅಂದರೆ ದೇವರನ್ನು ಬಡಿಸು ಅಂತ ಕೇಳಿಸ್ತು. ಯಾಕಂದ್ರೆ ಅನ್ನ ಅಂದರೆ ದೇವರು. ಹಸಿವೆ ಆಗಿದೆ, ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಕೂತೇವೆ, ತೀರ್ಥವಿಧಿ ಎಲ್ಲ ಮಾಡಿ ಬಂದಾರೆ, ಬಂದು ಊಟಕ್ಕೆ ಕೂತಾಗೆ ಅನ್ನ ಹಾಕು, ಸಾರು ಹಾಕು ಅಂತ ಅವನಂತಾನೆ. ಅನ್ನ ಅಂದರೆ ದೇವರು, ಸಾರು ಅಂದರೆ ದೇವರು. ಹೋಗಿ ಅವನ ಎಲೆ ಮೇಲೆ 1-2 ಶಾಲಿಗ್ರಾಮ ಇಟ್ಬಿಡು ಇದ್ದ. ಹೀಗಾದರೆ ಹೇಗೆ ನಡೆಯುತ್ತೆ? ದೇಹಯಾತ್ರ ಹೇಗೆ ನಡೆಯೋದು? ಅದಕ್ಕೆ ಹೇಳ್ತಾರೆ, ದೇಹಯಾತ್ರ ನಡೆಸಬೇಕಾ? ಅತಃ ಕವಿರ್ನಾಮಸು ಯಾವದರ್ಥ. ಯಾವದರ್ಥ? ಎಷ್ಟು ಶಬ್ದವನ್ನು ಪ್ರಯೋಗ ಮಾಡೋದರಿಂದ ನಿನ್ನ ಕೆಲಸ ಮುಗಿಯತ್ತೋ ಅಷ್ಟೇ ಬಳಸು, ಹೆಚ್ಚಿಂದ ಯಾಕೆ ಬಳಸ್ತೀಯ? ಯಾವದರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಾಧನೆ ಎಷ್ಟು ದೊಡ್ಡದಿದೆ. ನಾವು ಎಲ್ಲಿದ್ದೇವೆ ನಾವು? ಯಾವುದೋ ಮೂಲೆಯಲ್ಲಿ ನಿಂತಿದ್ದೇವೆ. ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದಪ್ರಮತ್ತಃ ವ್ಯವಸಾಯ ಬುದ್ಧಿ ಸಿದ್ಧೇ ಅನ್ಯಥಾರ್ಥೇ. ನಿನಗೇನು ಬೇಕಾಗಿದೆಯಪ್ಪ? ಏನು ಬೇಕು? ಈಗೆಲ್ಲ ಒಟ್ಟಿಗೆ ಊಟಕ್ಕೆ ಕೂತಾಗ ಏನಾರು ಬೇಕಾಗ್ತದ ಇಲ್ಲ? ಹಾಂ, ಸ್ವೀಟು, ಜಿಲೇಬಿ ಬೇಕಾಗಿದೆ. ಜಿಲೇಬಿ ಬೇಕಾಗಿದ್ದರೆ ಜಿಲೇಬಿ ಹಿಡ್ಕೊಂಡು ಯಾರೋ ಬರ್ತಾ ಇದ್ದಾನೆ, ಬಡಿಸ್ಬೇಕಾಗಿದೆ. ಜಿಲೇಬಿ ಬಡಿಸು, ಜಿಲೇಬಿ ಬಡಿಸು. ಯಾಕಂತ ಕೈ ಮಾಡಿದ್ರೆ ಕೆಲಸ ಆಗ್ತದ ಇಲ್ಲ? ಮಾಡಿಬಿಡು. ಸಿದ್ಧೇ ಅನ್ಯಥಾರ್ಥೇ.
ಮಾತಾಡದೇನೆ, ಶಬ್ದ ಪ್ರಯೋಗ ಮಾಡದೇನೆ, ವ್ಯರ್ಥ ಮಾತಾಡದೇನೆ ಕೆಲಸ ಮುಗಿಯೋದಾಗಿದ್ದರೆ ಯಾಕೆ ವ್ಯರ್ಥ ಶಬ್ದ ಪ್ರಯೋಗ ಮಾಡ್ತೀರಿ? ಮಾಡಬೇಡಿ. ಒಂದು ಸಣ್ಣ ಕೆಲಸ ಇರುತ್ತೆ, ಏನು ಭಾಳ ದೊಡ್ಡ ಕೆಲಸ ಇರೋದಿಲ್ಲ. ನಮಗೆ ನಾಳೆಯಿಂದ ನೀವು ಸಂಸ್ಕೃತ ಪಾಠ ಹೇಳಿಕೊಡಿ ಅಂತ ಹೇಳಬೇಕಾಗಿರ್ತದೆ. ಒಬ್ಬರಿಗೆ ಬಂದು ಸಂಸ್ಕೃತ ಪಾಠ ಹೇಳಿಕೊಡಿ ಇಷ್ಟಂದ್ರೆ ಮುಗಿದು ಹೋಗ್ತದೆ. ಅದು ಅಷ್ಟು ಹೇಳೋದಿಲ್ಲ ಅವರು. ಸಂಸ್ಕೃತ ಅಂದರೆ ಏನು ಅಂತ ಅದಕ್ಕೊಂದಿಷ್ಟು ಪ್ರೆಸೆಂಟೇಷನ್ ತೊಗೊಂಡು ಬಂದಿರ್ತಾರೆ. ಅದರ ಬಗ್ಗೆ 1 ಗಂಟೆ ಉಪನ್ಯಾಸ ಮಾಡಿ ಆ ಸಂಸ್ಕೃತ ಎಲ್ಲೆಲ್ಲಿ ಪ್ರಯೋಗ ಆಗಿದೆ ಅಂತೆಲ್ಲ ಹೇಳಿ ಕೊನೆಗೆ ಹೇಳೋದೇನೋ ಏನಿಲ್ಲ, ನಾನು ವಾರಕ್ಕೊಂದು 15 ನಿಮಿಷ ಬರ್ತೀನಿ, ನಮ್ಮ ಸಂಸ್ಕೃತ ಪಾಠ ಹೇಳಿಕೊಡ್ರಿ. ಇಷ್ಟು ಹೇಳೋದಕ್ಕೆ ಇಷ್ಟೆಲ್ಲ ಯಾಕೆ ಮಾಡಬೇಕು? ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ನೋಡಿ, ನಾವು ಎಷ್ಟು ವ್ಯರ್ಥ ಶಬ್ದ ಪ್ರಯೋಗ ಮಾಡ್ತೇವೆ. ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇ ಅನ್ಯಥಾರ್ಥೇ. ಮಾತಾಡದೇನೇ ಕೆಲಸ ಮುಗಿಯೋದಾಗಿದ್ದರೆ ಅಷ್ಟರಿಂದ ಮುಗಿಸು. ಶಾರ್ಟಾಗಿ ಶಬ್ದ ಪ್ರಯೋಗ ಮಾಡು. ಅಷ್ಟರಿಂದ ಭಗವಂತನ ಉಳಿದ ಎಲ್ಲ ಶಬ್ದಗಳನ್ನು ದೇವರಿಗಾಗಿ ಬಳಕೆ ಇಡು, ಅದಕ್ಕಾಗಿ ಮೀಸಲಾಗಿ ಇಡು. ಸಿದ್ಧೇನ್ಯಥಾರ್ಥೇನ ಯತೇತ ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ನಾನು ಇದು ತಮಾಷೆ ಮಾಡ್ತಾ ಇಲ್ಲ, ನಾನು ಹೇಳಿದರೆ ನಿಮಗೆಲ್ಲ ಟೆನ್ಷನ್ ಆಗ್ತದೆ ಅಂತ ಹೇಳ್ತಾ ಇಲ್ಲ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾದವಾರ್ಯರು ಹೇಳ್ತಾರೆ, ಪರಿಶ್ರಮಂ ತತ್ರ ಅನ್ನೋದಕ್ಕೆ ವ್ಯರ್ಥವಾದ ಶಬ್ದ ಪ್ರಯೋಗವನ್ನು ಮಾಡಿದರೆ ಪಾಪ ಬರುತ್ತೆ, ನರಕಾದಿಗಳಾಗತ್ತೆ, ಆದ್ದರಿಂದ ಮಾಡಬಾರದು ಅಂತ ಗಾಬರಿಯಾಗಿ ಬಿಡು ಅಂತ ಹೇಳ್ತಾರೆ. ವ್ಯರ್ಥ ಶಬ್ದ ಪ್ರಯೋಗವನ್ನು ಮಾಡೋದರಿಂದ ಅನರ್ಥ ಇದೆ, ಆದ್ದರಿಂದ ವ್ಯರ್ಥ ಶಬ್ದ ಪ್ರಯೋಗವನ್ನು ಮಾಡಬೇಡಿ ಅಂತ. ಸರ್ವನಾಮ ಯಥೋ ವಿಷ್ಣು, ಎಲ್ಲವೂ ಭಗವದ್ವಾಚಕವಾದದ್ದು. ತದನ್ಯಾರ್ಥಾನ್ ನತು ಸ್ಮರೆ, ಭಗವಂತನನ್ನು ಬಿಟ್ಟು ಬೇರೆ ಶಬ್ದಗಳನ್ನು ಅನ್ನಲೇಬೇಡಿ. ಅನ್ನೋದಾದರೂ ಕೂಡ ಸ್ಮರಂಸ್ತು, ಬೇರೆ ಶಬ್ದ ಪ್ರಯೋಗ ಮಾಡಬೇಕು ಅನ್ನೋ ಅನಿವಾರ್ಯತೆ ಇದೆ ಅಂತ ಆದರೆ ಯಾವುದರ್ಥ? ಎಷ್ಟು ಕೆಲಸ ಇದೆಯೋ ಅಷ್ಟನ್ನೇ ಮಾತಾಡಿ. ಅನ್ಯಥಾ, ಅದು ಬಿಟ್ಟು ಹೆಚ್ಚಿನ ಶಬ್ದ ಪ್ರಯೋಗವನ್ನು ನೀವು ಮಾಡಿದರೆ ಸ್ವಾತ್ಮಃ ಭವೇ, ಅವನು ಭಗವಂತನನ್ನು ಸಾಯಿಸಿದಂತೆ. ಎಷ್ಟು ಡೇಂಜರಸ್ ಸ್ಟೇಟ್ಮೆಂಟ್ ನೋಡಿ. ಹಾಗಾಗಿ ಎಲ್ಲ ಬಿಟ್ಟು ಬಿಡ್ತೇವೆ, ಸಾಧ್ಯವಿಲ್ಲ, ನನಗೂ ಗೊತ್ತು. ನಾನು ಅಂದರೆ ಇಲ್ಲಿ ಕೂತು ಸುಮ್ಮನೆ ಏನು ಬೇಕಾದ ಹೇಳಿ ಹೋಗ್ಬಿಡ್ತಾರೆ ಅಂತ ಹಿಂಗೆ ಅನ್ಕೋಬೇಡಿ. ಅಸಾಧ್ಯ ಅನ್ನೋದು ಗೊತ್ತು. ಆದರೆ ಇದು ತಲೆಯಲ್ಲಿದ್ದರೆ ಅಟ್ಲೀಸ್ಟ್ ಬೇಡವಾದ ಶಬ್ದವನ್ನಾದರೂ ಬಿಡ್ಲಿಕ್ಕೆ ಬರುತ್ತೆ. ಹರಟೆ ಹೊಡೆಯೋದೊಂದು ಬೇರೆ. ಹರಟೆ ಹೊಡೆದ್ರಿಗೂ ಕೂಡ ಅದನ್ನು ಸ್ವಾರಸ್ಯಕರ ಮಾಡಿ ಒಬ್ಬರು 1 ನಿಮಿಷ ಮಾತಾಡೇ ತಡಿ ಕೂಡು ಇನ್ನೊಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅದನ್ನು ಏನು ಬೆಳೆಸ್ತೇವಲ್ಲ, ಅದನ್ನಾದರೂ ಬಿಡಬಹುದು. ಅದಕ್ಕಾಗೇನೆ ಆಗಾಗ ಮೌನವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಊಟಕ್ಕೆ ಕೂತಾಗ ಮೌನ, ಸ್ನಾನ ಮಾಡಬೇಕಾದ್ರೆ ಮೌನ, ಪೂಜಾ ಸಂದರ್ಭದಲ್ಲಿ ಮೌನ, ಹೀಗೆ ಅನೇಕ ಪ್ರಸಂಗಗಳಲ್ಲಿ ಮೌನವನ್ನು ಹೇಳಿದ್ದಾರೆ. ಕಾರಣ ಏನು ಅಂದರೆ ಅಷ್ಟೇ ನಮ್ಮ ಶಬ್ದಗಳು, ನಮ್ಮ ಸ್ಟೋರೇಜ್ ಉಳಿಯತ್ತಲ್ಲ, ನಮ್ಮ ಶಬ್ದ ಶಕ್ತಿ, ಅದು ಆ ರಿಸೋರ್ಸು ವೇಸ್ಟ್ ಆಗೋದಿಲ್ಲ, ಉಳಿಯತ್ತೆ. ಹಾಗಾಗಿ ಅದನ್ನು ಚಿಂತನೆ ಮಾಡಬೇಕು. ಅತಃ ಕವಿರ್ನಾಮಸು ಯಾವದರ್ಥ. ಸರಿ, ಸಿದ್ಧೇನ್ಯಥಾರ್ಥೇ, ಬೇರೆ ಇದರಿಂದ ಕೆಲಸ ಆಗ್ತಾ ಇದ್ದರೆ ಮುಗಿಸಿಕೊಂಡು ಬಿಡಬೇಕು ಅಂತ ಹೇಳಿದರು. ಇನ್ನೂ ಎಕ್ಸ್ಟ್ರೀಮ್ ಹೋಗ್ತಾರೆ. ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ ಬಾಹು ಸ್ವಸಿದ್ಧೇಹ್ಯುಪಬರ್ಹಣೈ ಕಿಂ ಸತ್ಯಂಜಲೋ ಕಿಂ ಪುರುಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈ. ಯಾಕೆ ನಿನಗೆ ದೇಹ ಉಳಿಬೇಕು, ಮಲ್ಕೋಬೇಕು, ನಿದ್ದೆ ಬಂದಿದೆ ಮಲ್ಕೋಬೇಕು, ಮಲ್ಕೋ ನೆಲದ ಮೇಲೆ. ಅದೇ ನಿನ್ನ ಮುಳುಗಿಸ್ತದೆ. ನೆಲ ಗಟ್ಟಿನೇ ಇದೆಯಲ್ಲ, ನೆಲ ಇದ್ದ ಮೇಲೆ ಯಾಕೆ ಹಾಸಿಗೆ ಬೇಕು? ಕಶಿಪೋ ಪ್ರಯಾಸೈಹಿ, ಇಲ್ಲ ನಿದ್ದೆ ಬೇಕು ಅಂದರೆ ನನಗೆ ತಲೆಗಿಂಬಿ ಬೇಕ್ರಿ, ತಲೆಗಿಂಬಿಲ್ದೆ ಇದ್ರೆ ನಿದ್ದೆ ಹತ್ತೋದಿಲ್ಲ. ಕೈ ಇಟ್ಕೋ ಮಲ್ಕೋ, ನಿದ್ದೆ ಹತ್ತತ್ತೆ. ಉಪಬರ್ಹಣೈ ಕಿಂ ಸತ್ಯಂಜಲೋ ಕಿಂ ಪುರುಪರ್ಣ ಪಾತ್ರೈಹಿ. ಊಟ ಮಾಡಬೇಕು, ಹೋಗು ಭಿಕ್ಷೆ ಬೇಡ್ತಿ, ಕೈಯಾಗಿ ಇಟ್ಕೋತಿ, ಒಂದು ಕೈಯಾಗಿ ಇಟ್ಕೋ, ಇನ್ನೊಂದು ಕೈಯಿಂದ ತಿಂದುಬಿಡು. ಅದಕ್ಕೊಂದು ಬೆಳ್ಳಿ ತಟ್ಟಿ, ಆ ಬೆಳ್ಳಿ ತಟ್ಟಿಗೆ ಒಂದು ಬಂಗಾರದ ಕಾಯಿನು, ಅದು ಯಾಕೆ ಇಷ್ಟೆಲ್ಲ ಮಾಡಿಸ್ಕೋತೀವಿ? ಬೇಕೇ ಆಗಿಲ್ಲ. ಕೈ ಹಾಕೋ, ಊಟ ಮಾಡು, ಎದ್ದೋಗು. ಉಪಬರ್ಹಣೈ ಕಿಂ ದಿಗ್ವಸ್ತ್ರಲಾಭೆ ಸತಿ ಕಿಂ ದುಕೂಲೈಹಿ. ಇಲ್ಲ ಬಟ್ಟೆ ಬೇಕು, ಯಾಕೆ ಬೇಕು ಬಟ್ಟೆ?
ಬಟ್ಟೆ ಹಾಕೋಬೇಕು ಅಂತ ಯಾರು ಹೇಳಿದ್ದು? ನೀವು ಅನ್ಕೊಂಡಿರಿ ಅನ್ನೋದಕ್ಕೆ ನಿಮಗೆ ಬೇಕು ಅನ್ನಿಸ್ಲಿಕ್ಕತ್ತದ. ಬಿಟ್ಬಿಡ್ರಿ ಬಟ್ಟೆ, ಆರಾಮಿರ್ರಿ. ದಿಗ್ವಸ್ತ್ರ ಲಾಭೆ, ಇಡೀ ದಿಕ್ಕೇ ವಸ್ತ್ರ ಇದ್ದಾಗಪ್ಪ, ಆರಾಮ ಓಡಾಡ್ರಿ. ಅವನೊಂದ ಇದು ಭಾಳ ದೊಡ್ಡದಾಯ್ತರಪ್ಪ, ಇಷ್ಟೆಲ್ಲ ನಮಗಾಗೋದಿಲ್ಲ, ಇದು ಟೂ ಮಚ್ ನೀವು ಹೇಳೋದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಳಗಿಂದ ಏನಾದರೂ ಹೇಳ್ರಿ, ಕೆಳಗಿಂದ ಹೇಳ್ರಿ ಅಂದ್ರೆ ನಾವೇನೋ ಭಾರಿ ಹೇಳ್ತಾರೆ ಅಂದ್ಕೊಂಡ್ವಿ, ಯಾವುದೂ ಕಷ್ಟನೇ. ಚೀರಾಣಿ ಕೆಂಪಥಿನ ಸಂತಿ, ಇಲ್ಲ ನಾನು ಬತ್ಲೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಅವಮಾನ ಅನ್ನಿಸ್ತದೆ. ಆಗ ಒಂದು ಕೆಲಸ ಮಾಡು, ಹೋಗ್ತಾ ಇರು, ದಾರಿಯಲ್ಲಿ ಯಾರೋ ಬಟ್ಟೆ ಎಸೆದಿರ್ತಾರೆ, ತಗೋ ಉಟ್ಕೊಂಡ್ಬಿಡು ಅಷ್ಟೇ. ಅದಕ್ಕ್ಯಾಕೆ ನಲ್ಲೀಸ್ಗೆ ಹೋಗಿ ಭಾರೀ ಅಂಗಡಿ ಸಿಲ್ಕು, ನಲ್ಲೀಸು, ತಾಂಡವ ಇವೆಲ್ಲ ವ್ಯಾಪಾರಗಳೇ ಬಿದ್ದು ಹೋಗ್ತದೆ. ಇದನ್ನು ಪ್ರಾರಂಭ ಮಾಡಿಬಿಟ್ರೆ ಗೋವಿಂದ. ಯಾರೋ ದಾರಿಯಲ್ಲಿ ಹಾಕಿರ್ತಾರೆ, ಚೀರಾಣಿ ಕಿಂಪಥಿನ ಸಂತಿ. ಇಲ್ಲ ಹಸಿವಾದ್ರೆ ದಿಶಂತಿ ಭಿಕ್ಷಾಂ, ಯಾರು ಭಿಕ್ಷಾ ಕೊಡೋದಿಲ್ಲ ಅಂತಾರೆ, ನಿನಗೆ ಕೊಡ್ತಾರೆ. ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್. ಹೋಗು, ಗಿಡ ಮರಗಳಿರ್ತದೆ, ಹಣ್ಣು ತಗೋ ತಿನ್ನು, ನದಿ ಇರ್ತದೆ ನೀರು ಕುಡಿ. ವೃದ್ಧಾಗಿ ಹಾಕಿಮವಧೂತ ಸಹೃನ್ನ ಕೃಷ್ಣ. ಮಲ್ಕೋಬೇಕು, ಇಲ್ಲ ಮನಿಗಿನಿ ಇಲ್ಲದೇ ಇದ್ದರೆ ಥಂಡಿ ಆಗ್ತದೆ, ಭಯ ಆಗ್ತದೆ. ಗುಹಾದಾಗ ಹೋಗಿ ಕೂತ್ಕೋ, ಬೆಚ್ಚಗಿರ್ತದೆ, ಆರಾಮ್ ಮಲ್ಕೊಂಬಿಡು. ಅಲ್ರಿ ಹುಲಿ ಸಿಂಹ ಬರ್ತದೆ, ಅರೆ ಇಷ್ಟೆಲ್ಲ ಬಿಟ್ಟು ದೇವರಿಗಾಗಿ ತ್ಯಾಗ ಮಾಡಿದರೆ ಕಿಮ್ ಅವಧೂತ ಸಹೃನ್ನ ಕೃಷ್ಣ. ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ದೇವರು ಬರೋದಿಲ್ಲ ಅಂದ್ಕೊಂಡಿಯಾ? ಮಲ್ಕೋ, ಒಂದು ದಿವ್ಸ ಗುಹಾದಾಗ ಮಲ್ಕೊಂಡು ನೋಡು, ದೇವ್ರ ರಕ್ಷಣೆ ಮಾಡ್ತಾನ ಇಲ್ಲೋ ನಾನು ಹೇಳ್ತೇನೆ ಅಂತಾರೆ ಶುಕಾಚಾರ್ಯ. ಕಿಮ್ ಅವಧೂತ ಸಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಘನ ಧುರ್ಮದಾಂಧಾನ್. ಈ ಒಂದು ಹಾಸಿಗೆಗೆ, ಈ ಹೊಟ್ಟೆ ಸಲುವಾಗಿ, ಈ ಮನಿ ಸಲುವಾಗಿ ಯಾಕೆ ಶ್ರೀಮಂತರ ಎದುರಿಗೆ ಕೈ ಚಾಚ್ತಾರೆ? ಅರ್ಥ ಆಗ್ತಾ ಇಲ್ಲ ನನಗೆ. ಹಾಗಾಗಿ ಈ ರೀತಿಯಾಗಿ ಇಂದ್ರಿಯ ನಿಗ್ರಹವನ್ನು, ಮನೋಜಯವನ್ನು ಸಾಧಿಸಬೇಕು ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಏನು ಮಾಡಬೇಕು? ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನವನ್ನು ಮಾಡಬೇಕಾದರೆ ಇದು ಸ್ಥೂಲ ರೂಪಿಯಾದ ಭಗವಂತನ ಚಿಂತನೆಯನ್ನು ಒಂದು ಕಡೆಗೆ ಹೇಳಿದರು. ಇನ್ನೊಂದು ಭಗವಂತನ ಕೇಚಿತ್ ಸ್ವದೇಹಾಂತರ ಹೃದಯ. ಕೆಲವರು ಸಣ್ಣ ರೂಪ, ಅವರಿಗೆ ಈ ಸ್ಥೂಲ ರೂಪದ ಚಿಂತನೆ ಮಾಡುವ ಯೋಗ್ಯತೆ ಇರೋದಿಲ್ಲ, ಅವರು ಹೃದಯದಲ್ಲಿ ಮಾತ್ರ ಭಗವಂತನ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿ, ಏಕೈಕ ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿ ಯೋಗ. ಈ ಇಷ್ಟಿಷ್ಟೇ ಹೇಳಿದ್ನಲ್ಲ, ಬರೀ ಪಾದ, ಬರೀ ತೊಡೆ, ಇವುಗಳನ್ನು ಎಲ್ಲಿಯವರೆಗೆ ಮಾಡಬೇಕು ಅಂದರೆ ಯಾವನ್ನ ಜಾಯೇತ ಯಾವನ್ನ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ. ಭಗವಂತನ ಸ್ಮರಣೆಯನ್ನು ಅಖಂಡವಾಗಿ ಭಗವಂತನ ಸ್ಮರಣೆಯನ್ನು ಮಾಡುವ ಸಾಮರ್ಥ್ಯ ಎಲ್ಲಿಯವರೆಗೆ ಬರೋದಿಲ್ಲ, ಅಲ್ಲಿಯವರೆಗೆ ಇಷ್ಟಿಷ್ಟೇ ಮಾಡ್ತಾ ಹೋಗು. ಕೊನೆಗೆ ಇಡೀ ಭಗವಂತನ ರೂಪವನ್ನು ಚಿಂತನೆ ಮಾಡುವಂತಹ ಯೋಗ್ಯತೆ ನಮಗೆ ಬರುತ್ತೆ. ಇಷ್ಟು ಧ್ಯಾನ ಆದ ಮೇಲೆ ಚರಮದೇಹ, ಇದೆಲ್ಲ ನಾರ್ಮಲ್ ದೇಹದಲ್ಲಿ ಧ್ಯಾನವನ್ನು ಮಾಡೋದು. ಚರಮದೇಹ ಇದ್ದರೆ ಅವನೇನು ಮಾಡಬೇಕು? ಚರಮದೇಹ ಅಂದರೆ ಗೊತ್ತಲ್ಲ, ಕೊನೆಯ ದೇಹ. ಅದಾದ ಮೇಲೆ ಮತ್ತೆ ಅವನಿಗೆ ಸಂಸಾರ ಇಲ್ಲ. ಆ ಚರಮದೇಹದಲ್ಲಿ ಈಗ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ, ಪರೀಕ್ಷಿತ ಇವನು ಚರಮದೇಹದಲ್ಲಿ ಇದ್ದವನು, ಹೀಗಾಗಿ ಅವನಿಗೆ ಸ್ಪೆಷಲ್ ಆಗಿ ಈ ಮಾತನ್ನು ಹೇಳ್ತಾರೆ. ಚರಮದೇಹದಲ್ಲಿ ಇದ್ದವನು ಏನು ಮಾಡಬೇಕು? ಚರಮದೇಹದಲ್ಲಿದ್ದವನು ಏನು ಮಾಡಬೇಕು ಅಂದರೆ ಹೊರಟು ಬಿಡಬೇಕು. ಯಾವಾಗ? ಉತ್ತರಾಯಣ ಬೇಕಾಗಿಲ್ಲ, ರಾಹುಕಾಲ ನೋಡೋ ಕಾರಣ ಇಲ್ಲ, ದೇಶೇ ಚ ಕಾಲೇ ಚ ದೇಶೇ ಚ ಮನೋನ ಸಜ್ಜೇತ್. ಯಾವಾಗ ಉತ್ಕ್ರಮಣ ಮಾಡಬೇಕು ಅಂತವನಿಗೆ ಸೂಚನೆ ಬರುತ್ತೋ ಎದ್ದು ಹೊರಟೇ ಬಿಡಬೇಕು. ತಡೀರಿ ಸ್ವಲ್ಪ ಮುಹೂರ್ತ ನೋಡ್ತೀನಿ, ಇವತ್ತು ವೈದ್ಯತಿ ಅದ, ನಾಳೆ ವ್ಯತಿಪಾತ ಅದ, ಯಮಗಂಡ ಅದ, ಆ ಗಂಡ, ಯಾವುದು ನೋಡೋ ಕಾರಣ ಇಲ್ಲ, ಯಾವುದು ನೋಡೋ ಕಾರಣ ಇಲ್ಲ. ಚರಮದೇಹದವರಿಗೆ ಮಾತ್ರ ಇದು ಸ್ಪೆಷಲ್ ಕನ್ಸಿಷನ್. ಉಳಿದವರಿಗೆ ಹೇಳಿದ್ದಾರೆ, ಭೀಷ್ಮಾಚಾರ್ಯರು ಉತ್ತರಾಯಣ ಬರೋ ತನಕ ಕಾಯ್ದರು ಇತ್ಯಾದಿಗಳೆಲ್ಲ ಇದೆ. ಆದರೆ ಚರಮದೇಹದಲ್ಲಿ ಉತ್ಕ್ರಮಣ ಆಗುವವರಿಗೆ ಇದೇನು ಬೇಕಾಗಿಲ್ಲ, ಅವನು ಹೊರಟೇ ಬಿಡಬೇಕು. ಹೊರಟು ದೇಶೇಚ ಕಾಲೇಚ, ಆಮೇಲೆ ಏನು ಮಾಡಬೇಕು? ಅದ್ಭುತವಾದ ಪ್ರಕ್ರಿಯೆ, ಇದನ್ನು ಕೇಳಿಬಿಡೋಣ. ಬಹಳ ಸುಂದರವಾದ ಪ್ರಕ್ರಿಯೆ. ಕೆಲವುದು, ಅದಕ್ಕೆ ನಾನು ಹೇಳ್ತಿರ್ತೇನೆ, ಕೆಲವುದು ಕೇಳಿ ನಾವು ಮಾಡಬಹುದು ಅಂತನ್ನೋದನ್ನು ಮಾಡಲಿಕ್ಕಾಗತ್ತೆ, ಮಾಡಬಹುದು. ಕೆಲವುದು ಬರೀ ಕೇಳೋದಷ್ಟೇ.
ಈಗ ಇವರೆಲ್ಲ ಪಾಪ ಹೊಸ ಹೊಸ ಮನೆ ಕಟ್ಟಿದ್ರು, ನಮಗೆ ವಾಸ್ತುಶಾಂತಿಗೆಲ್ಲ ಕರೆದಿದ್ರು, ಭಾಳ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಅಲ್ಲಿ ಹೋದಾಗೆಲ್ಲ ಇಂಥ ಮನೆ ನಾನು ಕಟ್ಟಬೇಕು ಅಂತ ನಮಗೂ ಅನಿಸುತ್ತೆ. ಆದರೆ ನೀವು ಅಂಟಾಲಿಯಾಕ್ಕೆ ಹೋಗಿ ಅಂಬಾನಿ ಮನೆಗೆ ಹೋದರೆ ಅಂಥ ಮನೆ ಕಟ್ಟಿಸ್ಬೇಕು ಅಂತ ನಮಗೇನು ಅನಿಸೋದಿಲ್ಲ. ಬರೀ ನೋಡೋದು ಬರೋದು ಅಷ್ಟೇ. ಹಾಗೆ ಇವೆಲ್ಲ ಹಾಗೆ, ಇವು ಬರೀ ಕೇಳೋದಷ್ಟೇ. ಇದು ನಾವು ಮಾಡಲಿಕ್ಕೆ ಈಗಂತೂ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಚರ್ಮದೇಹಲೇ ಅಲ್ಲ. ಆದರೆ ಅದು ಎಷ್ಟು ಅದ್ಭುತ, ಏನು ಪ್ರಕ್ರಿಯೆ. ಭಾಗವತ ಎಷ್ಟು ಚೆನ್ನಾಗಿ ಹೇಳುತ್ತೆ, ಶ್ರೀಮದಾಚಾರ್ಯನ ಅದ್ಭುತ ವ್ಯಾಖ್ಯಾನ ಮಾಡ್ತಾರೆ, ಯಾದವಾರ್ಯರು ಅದರ ವಿವರಣೆ ಮಾಡ್ತಾರೆ. ಮೈ ಆನಂದ ಆಗತ್ತೆ. ನನಗೆ ಆನಂದ ಆಗಿದೆ, ಆದ್ದರಿಂದ ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹೇಳಿಬಿಡ್ತೇನೆ. ಎಷ್ಟು ನನಗೆ ತಿಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಮಾಡ್ತೇನೆ.